ನಮಸ್ಕಾರ, ನಾನು ಲಹರಿ. ನನಗೆ ಶಿಲ್ಪಶ್ರೀ ಅವ್ರ ಕಾಮೆಂಟ್ ನೋಟಿಫಿಕೇಶನ್ ಬಂದಾಗೆ ತುಂಬಾ ದಿನಗಳ ಹಿಂದೆ ಮಾಡಿರೋ ಗುಣಶ್ರೀ ಅವ್ರ ಕಾಮೆಂಟ್ ನೋಡಿದ್ದು. ಆ್ಯಂಡ್ ಐ ಆಮ್ ವೆರಿ ಸಾರಿ ಫಾರ್ ದಿಸ್ ಲೇಟ್ ರೆಸ್ಪಾನ್ಸ್. ನಾನು ನೋಡಿರಲಿಲ್ಲ. ಐ ಡೋಂಟ್ ನೋ ಹೌ ಇಟ್ ಮಿಸ್ಡ್. ನಾನು ಯೂಶಲ್ ಆಗಿ ಏನೋ ಕಾಮೆಂಟ್ ಬಂದರೆ ಪಟ್ ಅಂತ ರಿಪ್ಲೈ ಮಾಡೋಕೆ ಟ್ರೈ ಮಾಡ್ತಿರ್ತೀನಿ, ಬಟ್ ಹಂಗೋ ಒಂದು ಮಿಸ್ ಆಗೋಗಿದೆ. ಬಟ್ ವೆರಿ ಸಾರಿ. ಆ್ಯಂಡ್ ನೀವೇನು ಕೇಳಿದ್ರೆ ಅಂದರೆ ಜಾನ್ 2025 ಅಟೆಂಪ್ಟ್ ಬರೋದು ಕ್ಲಿಯರ್ ಆಗಿದ್ದೀರಲ್ಲ, ಜಾನ್ 2026 ಬರೆಯೋಕ್ಕೆ 9 ಮಂತ್ಸ್ ಗ್ಯಾಪ್ ಇದೆಯಾ ಅಂತ. ಅಫ್ಕೋರ್ಸ್ ಇದೆ. ನಂದು ಮಾರ್ಚ್ 2025 ಅಲ್ಲಿ ಎಕ್ಸಾಮ್ ರಿಸಲ್ಟ್ ಬಂದಿದ್ದು ಸಕ್ಸಸ್ಫುಲ್ ಅಂತ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 2025ಗೆ ನಾನು 9 ಮಂತ್ಸ್ ಆಗೋಗುತ್ತೆ. ಜಾನ್ 2026 ಅಟೆಂಪ್ಟ್ನ ನಾನು ಆಕ್ಚುಲಾಗಿ ಬರಿಬೋದು, ಬಟ್ ಯಾಕೆ ಬರೀತಾ ಇಲ್ಲ ಅಂತ ಹೇಳ್ತೀನಿ. ನಾನು ನಿಮಗೆಲ್ಲ ಹೇಳ್ತಾ ಇರ್ತೀನಿ, ಪ್ಲೀಸ್ ಡೋಂಟ್ ಸ್ಕಿಪ್ ಅಟೆಂಪ್ಟ್ಸ್ ಅಂತ. ಬಿಕಾಸ್ ಅದೊಂದು ಭಯ ಅಷ್ಟೇ, ಒಂಥರ ಆಂಕ್ಷಿಯಸ್ ಆಗಿರ್ತೀವಿ. ಆ್ಯಂಡ್ ನೆಕ್ಸ್ಟ್ ಅಟೆಂಪ್ಟ್ ಬರೆದ್ರೆ ಇನ್ನೂ ಏನೋ ಬೆಟರ್ಮೆಂಟ್ ಇರುತ್ತೆ ಅಂತ ಅನ್ಕೊಂತೀವಿ, ಬಟ್ ಆಕ್ಚುಲ್ ಆಗಿ ಮತ್ತೆ ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಅದೇ ಆಂಕ್ಷಿಯಸ್ ಫೀಲಿಂಗ್ ಮತ್ತೆ ಬಂದ್ಬಿಡುತ್ತೆ ಸರ್. ಅದೊಂಥರ ಭಯ ಅಷ್ಟೇ. ಬಟ್ ಅದಕ್ಕಾಗಿನೇ ಯು ಶುಡ್ ನಾಟ್ ಸ್ಕಿಪ್ ಅಟೆಂಪ್ಟ್ಸ್. ಬಟ್ ನಂದೇನಾಯ್ತಂದ್ರೆ, ಆಫ್ಟರ್ ಐ ಕ್ಲಿಯರ್ಡ್ ಮೈ ಎಕ್ಸಾಮ್ಸ್, ನಾನು ಪಟ್ಟಂತ ICI ಅಲ್ಲಿ ಇಂಟರ್ ರಿಜಿಸ್ಟ್ರೇಷನ್ ಅಂತೂ ಮಾಡಿಸ್ಬಿಟ್ಟೆ. ಆ್ಯಂಡ್ ಇಟ್ ಟುಕ್ ಇಟ್ ಟೈಮ್. ಆ್ಯಂಡ್ ಬುಕ್ಸ್ ಕೂಡ ಡೆಲಿವರ್ ಆಯಿತು. ಬಟ್ ಡೆಲಿವರ್ ಆದ್ಮೇಲೆ ನಾನು ಅನ್ಬಾಕ್ಸ್ ಮಾಡೋಕ್ಕೆ ಐ ಟುಕ್ ಆಲ್ಮೋಸ್ಟ್ ಲೈಕ್ 20 days or a month ಜಸ್ಟ್ ಬುಕ್ಸ್ ಅನ್ಬಾಕ್ಸ್ ಮಾಡೋಕ್ಕೆ. ಇದೆ ಬುಕ್ಸ್ ಒಟ್ಟು ಇದೆ ಮನೇಲಿ, ಬಟ್ ಅನ್ಬಾಕ್ಸ್ ಮಾಡಿ ಈಗ ತೆಗೆದು ಓದಬೇಕು ಅಥವಾ ಏನೋ ಆಗೊಂಥರ ಸರಿ ಇರಲಿಲ್ಲ. ಸೊ ಆಮೇಲೆ ಐ ಸ್ಟಾರ್ಟೆಡ್ ಸೆಲ್ಫ್ ಸ್ಟಡಿ ಮಾಡೋಣ, ಹಂಗೆ ಹಿಂಗೆ ಇರೋದ್ರಲ್ಲಿ ಏನೋ ಸ್ಟಾರ್ಟ್ ಮಾಡೋಣ ಅಂತ. ಡ್ಯೂ ಟು ಸಮ್ ಫೈನಾನ್ಷಿಯಲ್ ಇಶ್ಯೂ ಲೇಟಾಗಿ ನಾನು ಕೋಚಿಂಗ್ ತೊಗೊಂಡೆ. ಲೇಟ್ ಜೂನಲ್ಲಿ ನಾನು ಕೋಚಿಂಗ್ ವಿಶ್ವಾಸಿಯೇ VC ಗುರುಕುಲ್ ವಿಶ್ವಾಸಿಯೇ ಒಂಥರ ಏನೋ ಆಗೋಗಿದೆ ಈಗ. ಬಟ್ ಎನಿವೇಸ್ ವಿಶ್ವಾಸಿಯದಲ್ಲಿ ನಾನು ಲೇಟ್ ಜೂನಲ್ಲಿ ಎನ್ರೋಲ್ ಆಗಿದ್ದು. ಆ್ಯಂಡ್ ಮಿಡ್ ಜುಲೈ ಅಲ್ಲಿ ನಾನು ಕೋಚಿಂಗ್ ಸ್ಟಾರ್ಟ್ ಆಗಿದ್ದು. ಸೊ ಮಿಡ್ ಜುಲೈ ಅಲ್ಲಿ ಗ್ರೂಪ್ 2 ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಲೇಟ್ ಅಕ್ಟೋಬರ್ ಅಲ್ಲಿ ಗ್ರೂಪ್ 2 ಎಂಡ್ ಆಗೋಯ್ತು. ಐ ಹ್ಯಾವ್ ಸಮ್ ಲೆಕ್ಚರ್ಸ್ ಬ್ಯಾಕ್ಲಾಗ್ಸ್, ಸಮ್ ಜಾಸ್ತಿ ಲೆಕ್ಚರ್ಸ್ ಬ್ಯಾಕ್ಲಾಗ್ಸ್ ಇದೆ. ಆ್ಯಂಡ್ ಈಗ ಮಿಡ್ ನವಂಬರ್ ಈ ಮಂಡೆಯಿಂದ 17 ನವಂಬರಿಂದ ಗ್ರೂಪ್ 1 ಸ್ಟಾರ್ಟ್ ಮಾಡಿದ್ದಾರೆ. ಗ್ರೂಪ್ 1 ವಿಲ್ ಗೋನಾ ಎಂಡ್ ಇನ್ ಮಿಡ್ ಫೆಬ್ರವರಿ ಆರ್ ಲೇಟ್ ಫೆಬ್ರವರಿ. ಸೊ ಫೆಬ್ರವರಿ ನಮ್ಮ ಗ್ರೂಪ್ 1 ಮುಗಿಯುತ್ತೆ. ಆ್ಯಂಡ್ ಐ ನೀಡ್ ಟೈಮ್ ಫಾರ್ ಮೈ ರಿವಿಷನ್. ಸೊ ಎಲ್ಲಾನು ಸೆಟ್ ಮಾಡ್ಕೊಂಡ್ರೆ ನಾನು ಕೋಚಿಂಗ್ ತೊಗೊಂಡಿರೋದೇ ಮೇ 2026ಗೆ. ಆ್ಯಂಡ್ ಸಿಲೆಬಸ್ಸೇ ಆಗದಿರ ನಾನು ಜಾನ್ 2025 ಅಲ್ಲಿ ಬರೆಯೋಕ್ಕೆ ಆಗಲ್ಲ. ಸೊ ವಿತ್ ಆಲ್ ದೀಸ್ ರೀಸನ್ಸ್ ದಟ್ಸ್ ವೈ ಐ ಆಮ್ ನಾಟ್ ರೈಟಿಂಗ್ ಮೈ ಜಾನ್ 2026 ಅಟೆಂಪ್ಟ್. ಹಾಗಾಗಿ ನಾನು ಮೇ 2026 ಬರೀತಾ ಇರೋದು. ನೀವೆಲ್ಲ ನನ್ನ ಹೆಂಗೆ ಇಂಟರ್ನೆಟ್ ಅಲ್ಲಿ ನೋಡ್ತಾ ಇದ್ದೀರಾ, ಹಂಗೆ ನಾನು ಒಂದಷ್ಟು ಜನ ಆಸ್ಪಿರೆಂಟ್ಸ್ ಫಾಲೋ ಮಾಡ್ತಿರ್ತಿರಲ್ಲ. ಐ ಅಂಡರ್ಸ್ಟ್ಯಾಂಡ್ ಯುವರ್ ಕನ್ಸರ್ನ್. ನಾನು ಯಾಕೆ ಜಾನ್ 2026 ಅಲ್ಲಿ ಬರೀತಾ ಇಲ್ಲ ಅಂತ ನಿಮ್ಗೆ ತಿಳ್ಕೊಳೋ ಕ್ಯೂರಿಯಾಸಿಟಿ ಇದೆ ಅಂತ. ಬಟ್ ಇಂಟರ್ನೆಟ್ ಅಲ್ಲಿ ವೆನ್ ಐ ಸಿ ಪೀಪಲ್ ಹೂ ಆರ್ ಆಫ್ 18 years old or 19 years old being a CA finalist, ಅವರೆಲ್ಲ ನೋಡಿದಾಗ ಗ್ರೇಟ್ ವಾವ್ ಅನ್ಸುತ್ತೆ. ಬಟ್ ಮೀ ಬೀಯಿಂಗ್ 19, ನನಗೆ ಏಜ್ ಮೇಲೆ ಕಂಪ್ಯಾರಿಸನ್ ಇಲ್ಲ. ನಾನು 19 ಇದ್ದೀನಿ ಆ್ಯಂಡ್ ಐ ಶುಡ್ ಬಿ ಲೈಕ್ ಏನೋ ಪಟ ಅಂತ ಮಾಡಬೇಕು. ಐ ಟೇಕ್ ಮೈ ಟೈಮ್, ಐ ಡೂ ಇಟ್ ಇನ್ ಮೈ ಓನ್ ಪೇಸ್. ಬಟ್ ಅಫ್ಕೋರ್ಸ್ ನಾನು ಅಟೆಂಪ್ಟ್ಸ್ನ ಸ್ಕಿಪ್ ಮಾಡಲ್ಲ. ಆ್ಯಂಡ್ ನೀವು ಮಾಡಬಾರ್ದು ಅಂತ ಹೇಳ್ತೀನಿ. ಬಿಕಾಸ್ ಇಟ್ ಜಸ್ಟ್ ಅ ಫಿಯರ್. ಅಟೆಂಪ್ಟ್ ಎಕ್ಸಾಮ್ ಹತ್ರ ಬರ್ತಿದ್ದಂಗೆ ಓಕೆ ವಿ ಹ್ಯಾವ್ ದಟ್ ಚಾನ್ಸ್ ರೈಟ್, ನೆಕ್ಸ್ಟ್ ಅಟೆಂಪ್ಟ್ ಬರಿಬೋದು ಅಂತ. ಹಾಗಾಗಿ ಹಂಗೆ ಮಾಡಿಬಿಡ್ತೀರಿ. ಫಾರ್ ದಿಸ್ ರೀಸನ್ ನಾನು ಜಾನ್ 2025 ಬರೀತಾ ಇಲ್ಲ ಗುಣಶ್ರೀ ಅವರೇ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನಾನು ಕೋಚಿಂಗ್ ತೊಗೊಂಡಿದ್ದೆ ಲೇಟು. ಐ ಜಸ್ಟ್ ಕುಡಂಟ್ ಸ್ಟಾರ್ಟ್ ಮೈ ಇಂಟರ್ ಸಿಲೆಬಸ್ ಜಸ್ಟ್ ಲೈಕ್ ದಟ್. ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.